ಅದಷ್ಟೇ ಅಲ್ಲ, ಈ ಇನ್ಸಿಡೆಂಟ್ ಅಗೇನ್ಸ್ಟ್ ಅಲ್ಲಿ ಪೂರ್ತಿ ಇಂಡಿಯಾ ಪ್ರೊಟೆಸ್ಟ್ ಮಾಡ್ತಿದೆ. ಕೋಲ್ಕತಾ ಗವರ್ಮೆಂಟ್ ಅಗೇನ್ಸ್ಟ್ ಅಲ್ಲಿ, ಹಾಸ್ಪಿಟಲ್ ಅಗೇನ್ಸ್ಟ್ ಅಲ್ಲಿ, ರೇಪಿಸ್ಟ್ ಅಗೇನ್ಸ್ಟ್ ಅಲ್ಲಿ, ಈ ಕಂಪ್ಲೀಟ್ ಸಿಸ್ಟಮ್ ಅಗೇನ್ಸ್ಟ್ ಅಲ್ಲಿ. ಅಂತದ್ರಲ್ಲಿ ಕಪಿಲ್ ಸಿಬ್ಬಲ್ ಯಾಕೆ ಸ್ಟೇಟ್ ಗವರ್ಮೆಂಟ್ ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕೇಸ್ ಟಾಪ್ ಪ್ರಯಾರಿಟಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಿದೆ. ಇದರಲ್ಲಿ ಹಲವಾರು ಪಾರ್ಟೀಸ್ ಇದೆ ಅಂಡ್ ಪ್ರತಿಯೊಂದು ಪಾರ್ಟಿನೂ ಬೇರೆ ಬೇರೆ ಅಡ್ವೊಕೇಟ್ಸ್ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಮನಿಂದರ್ ಸಿಂಗ್ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸಿಬಿಐ ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂಡ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ನ ಕಪಿಲ್ ಸಿಬ್ಬಲ್ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಈ ಕೇಸ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಇನ್ವಾಲ್ವ್ ಆಗಿದೆ ಹಾಗೂ ಪೊಲೀಸ್ ಸಿಸ್ಟಮ್ ಇನ್ವಾಲ್ವ್ ಆಗಿದೆ. ಅಂಡ್ ಇವೆರಡು ಸ್ಟೇಟ್ ನ ಮಷಿನರಿ ಆದ ಕಾರಣ ಇಲ್ಲಿ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಐಡಲ್ ಲೀಗಲ್ ಸಿಸ್ಟಮ್ ಅಲ್ಲಿ ಇದೇ ರೀತಿ ನಡೆಯೋದು. ರೆಪ್ರೆಸೆಂಟೇಷನ್ ಇಂದಾನೆ ನಿಜವಾದ ಪ್ರಾಬ್ಲಮ್ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಫ್ಐಆರ್ ಫೈಲ್ ಆಗೋದಕ್ಕೆ ಡಿಲೇ ಯಾಕಾಯ್ತು, ಎವಿಡೆನ್ಸ್ ಟ್ಯಾಂಪರಿಂಗ್ ಆಯ್ತಾ ಇಲ್ವಾ, ರೇಪ್ ಅಂಡ್ ಮರ್ಡರ್ ನ ನೀವು ಸೂಸೈಡ್ ಅಂತ ಹೇಗೆ ಹೇಳಿದ್ರಿ, ಅಂಡ್ ಇದರಿಂದಾನೆ ಎಫೆಕ್ಟಿವ್ ಸೊಲ್ಯೂಷನ್ ಬರೋದಕ್ಕೆ ಸಾಧ್ಯ ಆಗೋದು. ಅಂಡ್ ಕೋರ್ಟ್ ಜಜ್ಮೆಂಟ್ ನ ಇದೇ ಎವಿಡೆನ್ಸಸ್ ಅಂಡ್ ಫ್ಯಾಕ್ಟ್ಸ್ ನ ನೋಡ್ಕೊಂಡು ಕೊಡುತ್ತೆ. ಪಬ್ಲಿಕ್ ಸೆಂಟಿಮೆಂಟ್ ನಾಗ್ಲಿ ಪಬ್ಲಿಕ್ ನ ಕೋಪನ ನೋಡ್ಕೊಂಡು ಅಲ್ಲ. ಇದನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕ್ರಿಮಿನಲ್ ಡೆತ್ ಪೆನಾಲ್ಟಿ ಅಲ್ಲಿ ಇದ್ದಾನೆ ಅಂತಂದ್ರೂ ಸಹ ಸಾವು ಬದುಕಿನಲ್ಲಿದ್ದಾಗ ಒಬ್ಬ